ನಮಸ್ಕಾರ. ಇವತ್ತು 13 ಡಿಸೆಂಬರ್ ನಾವು 21st ಆ್ಯನ್ಯುವಲ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಕೌಟಿಲ್ಯ ವಿದ್ಯಾಲಯದು. ಇದು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಗ್ರ್ಯಾಂಡ್ ಸೆಲೆಬ್ರೇಷನ್ ಏನಕ್ಕೆ ಮಾಡಬೇಕು ಅಂದ್ಕೊಂಡ್ವಿ ಅಂದರೆ ಆ್ಯನ್ಯುವಲ್ ಡೇ ಅನ್ನೋದು ಬರೀ ಒಂದು ಸೆಲೆಬ್ರೇಷನ್ ಅಲ್ಲ, ಅದರಿಂದ ಕಡೆ ಭಾಳಷ್ಟು ಶ್ರಮ ಇರುತ್ತೆ ನಮ್ಮ ಮಕ್ಕಳದು, ನಮ್ಮ ಟೀಚರ್ಸ್ದು. ಅವ್ರಿಗೊಂದು ಯೂನಿಟಿ ಬರಲಿ, ಟೀಮ್ ವರ್ಕ್ ಬರಲಿ, ಮತ್ತೊಂದು ಎಲ್ಲ ವಿಷಯದಲ್ಲೂ ಅವ್ರು ಸ್ಟ್ರಾಂಗ್ ಆಗಬೇಕಂತಲೇ ಒಂದು ಆ್ಯನ್ಯುವಲ್ ಡೇ. ಅವ್ರಿಗೆ ಸ್ಟೇಜ್ ಫಿಯರ್ ಹೋಗ್ಬೇಕು ಅವ್ರಿಗೆ, ಅದಕ್ಕೆ ಇಂಥ ಒಂದು ದೊಡ್ಡ ಸ್ಟೇಜ್ ಕೊಡ್ತೀವಿ, ಅವ್ರನ್ನೇ MC ಮಾಡ್ತೀವಿ. ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪಾರ್ಟ್. ಮಕ್ಕಳೇ ಎಲ್ಲ ಅವರೇ ಮಾಡ್ತಾ ಇದ್ದಾರೆ. ವಿ ಆರ್ ಡೂಯಿಂಗ್ ಎ ವೆರಿ ಗುಡ್ ಆ್ಯನ್ಯುವಲ್ ಡೇ ದಿಸ್ ಟೈಮ್. ಹೋಪ್ ಆಲ್ ಮೈಸೂರು ಪೀಪಲ್ ವಿಲ್ ಬಿ ಏಬಲ್ ಟು ಸಿ ಇಟ್ ಆ್ಯಂಡ್ ಎಂಜಾಯ್. ಕಾರ್ಯಕ್ರಮ ಈಗ ಮಧ್ಯಾಹ್ನ 3 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 9:30 ತನಕ ಇರುತ್ತೆ. ಸನ್ಮಾನ ಕಾರ್ಯಕ್ರಮ ರೀಜನಲ್ ಕಮಿಷನರ್ ನಿತಿನ್ ಪಾಟೀಲ್ ಸರ್ ಬರ್ತಾ ಇದ್ದಾರೆ. ರೇವತಿ ಕಾಮತ್ ಮೇಡಮ್ಮು ಅವರು ಒಂದು ಫಿಲಂಥ್ರಪಿಸ್ಟ್, ಬ್ಯಾಂಗ್ಳೂರಿನಿಂದ, ಮೈಸೂರಿನವರು ಬಟ್ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿರೋರು, ಅವ್ರು ಬರ್ತಾ ಇದ್ದಾರೆ. ಮತ್ತು ಅಶೋಕ್ ಕೇಣಿ ಅವರು, ನೈಸ್ ರೋಡ್ MD ಅವರು ಒನ್ ಆಫ್ ದಿ ಗೆಸ್ಟು. 3 ಜನ ಮಧ್ಯಾಹ್ನಕ್ಕೆ ಗೆಸ್ಟ್ ಬರ್ತಾ ಇದ್ದಾರೆ. ನಮ್ಮ ಮಕ್ಕಳು ಅಚೀವರ್ಸ್ ಇದ್ದಾರೆ, ಟಾಪರ್ಸು. ಅವ್ರಿಗೆ RC ಕೈಯಲ್ಲಿ ಮತ್ತು ರೇವತಿ ಕಾಮತ್ ಮೇಡಮ್ ಮತ್ತು ಇವರು ಅಶೋಕ್ ಕೇಣಿ ಅವ್ರ ಹತ್ರ ಪ್ರೈಸಸ್ ಕೊಡಿಸ್ಬೇಕು, ಅವರಿಂದ ಒಂದು ಪ್ರೋತ್ಸಾಹ ಆಗಬೇಕು ಅವ್ರಿಗೆ ಅಂತ ಒಂದು 20 ಜನ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಟ್ರೆಡಿಷ್ನಲ್ ಸಾಂಗ್ಸ್ ಇದೆ, ಒಂದು ವೆಸ್ಟರ್ನ್ ಮ್ಯೂಸಿಕ್ ಇದೆ, ಮತ್ತು ಮೈಥಾಲಜಿ ಬಗ್ಗೆ ಇದೆ, ನಾನಾ ಥರ ಕಾರ್ಯಕ್ರಮಗಳಿದೆ ಇವತ್ತು. ಪೇರೆಂಟ್ಸ್ಗೆ ಏನು ಹೇಳಬೇಕು, ಅವರೇ ನಮ್ಮ ಬ್ಯಾಕ್ ಬೋನು. ಪೇರೆಂಟ್ಸ್ ಆರ್ ಅವರ್ ಬ್ಯಾಕ್ ಬೋನ್. ಅವ್ರ ಸಪೋರ್ಟಿಂದನೇ ನಾವು ಇಷ್ಟು ಸ್ಟ್ರಾಂಗ್ ಆಗಿ ಮತ್ತು ಇಷ್ಟು ವೈಬ್ರೆಂಟ್ ಆಗಿ ಒಂದು ಆ್ಯನ್ಯುವಲ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ವಿ ಆರ್ ರಿಯಲಿ ಪ್ರೌಡ್ ಆಫ್ ದೆಮ್ ಆ್ಯಂಡ್ ವಿ ಆರ್ ರಿಯಲಿ ಹ್ಯಾಪಿ ಆಫ್ ಫರ್. ಸರ್, ನಮ್ಮದು ಕೌಟಿಲ್ಯ ವಿದ್ಯಾಲಯ ಸ್ಕೂಲಿಂದ ಒಂದು ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಇತ್ತು. ಸುಮಾರು ಒಂದು 3 ವರ್ಷ ಆಯಿತು ನಾನು ಪೇರೆಂಟಾಗಿ ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ. ರಿಗಾರ್ಡಿಂಗ್ ಆರ್ ಕಲ್ಚರ್ಸ್, ಆರ್ ಟ್ರೆಡಿಷನ್ ಎಲ್ಲ ಫಾಲೋ ಮಾಡಿಕೊಂಡು ಪ್ರತಿಯೊಂದು ಕ್ಲಾಸಲ್ಲಿ ಎಷ್ಟೆಷ್ಟಾಗುತ್ತೆ ಅಷ್ಟು ನಾಲೆಜ್ ಪಾಸ್ ಮಾಡೋ ಥರ ಎಲ್ಲ ಮಕ್ಕಳನ್ನು ಕ್ಲಾಸ್ ಬೈ ಕ್ಲಾಸ್, ಸೆಕ್ಷನ್ ಬೈ ಸೆಕ್ಷನ್ ಡೀಟೇಲಾಗೆಲ್ಲ ಹೇಳ್ಕೊಡ್ತಾರೆ, ಅರ್ಥ ಆಗೋ ಥರ ಮಾಡ್ತಾರೆ. ಏನೇ ಇದ್ದರೂ ನಿಮಗೆ ಏನೋ ಡೌಟ್ ಇದೆ, ಏನೋ ಪ್ರಾಬ್ಲಮ್ ಆಯಿತು, ಅಲ್ಲಲ್ಲೆಲ್ಲ ಕ್ಲಾರಿಟಿ ಮಾಡಿಕೊಂಡು ಎಲ್ಲರಿಗೂ ಕನ್ವಿನ್ಸ್ ಆಗೋ ಥರ ಎಲ್ಲ ಮಾಡ್ತಾರೆ. ಸೊ ಆ್ಯಸ್ ಅ ಪೇರೆಂಟ್ ಐ ಆಮ್ ವೆರಿ ಹ್ಯಾಪಿ. ಕೌಟಿಲ್ಯ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಡ್ತಾ ಇದ್ದಾರೆ ಎಲ್ಲ ಪೇರೆಂಟ್ಸ್ಗೂ. ಮತ್ತು ಆ್ಯಸ್ ಅ ಮದರ್ ನಾನಿವತ್ತು ನನ್ನ ಮಗನ ಜೊತೆ ಡ್ಯಾನ್ಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಐ ವಾಸ್ ವೆರಿ ಹ್ಯಾಪಿ. ಸೊ ಹಾಗಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಟು ಕೌಟಿಲ್ಯ ವಿದ್ಯಾಲಯ, ದ ಹೋಲ್ ಟೀಮ್. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಚೈತ್ರ R. ಸೋನಿ ಅಂತ. ನನ್ನ ಮಗ ಗ್ರೇಡ್ 2 ಕ್ಯಾಮಲ್ ಸೆಕ್ಷನಲ್ಲಿ, ನನ್ನ ಮಗಳು pre-KG ಇದ್ದಾಳೆ. ಸೊ ಇಬ್ಬರು ಇದ್ದಾರೆ ಮಕ್ಕಳು. ಸಾಂಸ್ಕೃತಿಕ ಪರ್ವ 2025-2026 ಬಗ್ಗೆ ಮಾತಾಡಬೇಕಂದ್ರೆ ಎಲ್ಲರೂ ಕೂಡ ಒಂದು ಕ್ಷಣ ಕೂತು ನೋಡಬೇಕಾದಂತಹ ಕಾರ್ಯಕ್ರಮ ಇದು. ಬರೀ ಪೇರೆಂಟ್ಸ್ಗಳಲ್ಲ, ಎಲ್ಲ ನಮ್ಮ ಮೈಸೂರಿನವರು ಕೂಡ ನೋಡಿದ್ರೆ ತುಂಬ ಅದ್ಭುತವಾಗಿ ನಡೀತಾ ಇದೆ. ಆ ಒಂದು ಮಕ್ಕಳುಗಳಿಗೆ ಯಾವ ಏಜಲ್ಲಿ ಅವರಿಗೆ ಏನು ಕಲಿಸ್ಕೊಡ್ಬೇಕು. ಈಗ ಈ ಮಾರ್ನಿಂಗ್ ಸೆಷನಲ್ಲಿ ಅವರು pre-KG to 3ನೇ ಕ್ಲಾಸ್ 3rd ಸ್ಟ್ಯಾಂಡರ್ಡ್ವರೆಗೆ ಅವರು ಕಾರ್ಯಕ್ರಮಗಳನ್ನು ಕೊಟ್ಟರು. ನಾನಲ್ಲಿ ತುಂಬ ನೀಟಾಗಿ ನೋಡ್ತಿದ್ದೆ ಏನಂತ, ಈ pre-KGಗಳಿಗೆ ಇದು ಕೊಡೋದಕ್ಕಿಂತ ಏನಾದರೂ ಮೂವಿ ಸ್ಟೈಲ್ ಡ್ಯಾನ್ಸ್ಗಳು, ಮೂವಿ ಸ್ಟೈಲ್ ಹಾಡುಗಳಿಗಿನ್ನ ಅವರ ಬುದ್ಧಿಗೆ ಹೇಗೆ ಮ್ಯಾಚ್ ಆಗುತ್ತೆ. ಈ ಮಿಕ್ಕಿ ಮೌಸ್ ಕೊಟ್ಟಿದ್ರು, ಕೆಲವು ಜಂಗಲ್ ಥೀಮ್ ಕೊಟ್ಟಿದ್ರು. ಮತ್ತು ಇನ್ನೊಂದು ನೋಡಿ, ಚಿಕ್ಕ ಮಕ್ಕಳಿಗೆ ಈಗ ಮೊಬೈಲ್ ತುಂಬ ದೊಡ್ಡ ಅಡಿಕ್ಷನ್ ಆಗಿಬಿಟ್ಟಿದೆ ಮಕ್ಕಳಿಗೆ. ಆ ಮಕ್ಕಳುಗಳೇ ನಿಂತು ನನಗೆ ಮೊಬೈಲ್ ಬೇಡ ಅಂತ ಹೇಳೋ ಥರ ಒಂದು ಕಾನ್ಸೆಪ್ಟಲ್ಲಿ ಒಂದು ಡ್ಯಾನ್ಸ್ ಮಾಡಿದರು. ತುಂಬ ಅದ್ಭುತವಾಗಿತ್ತು. ಇದನ್ನ ಹೇಳಿದ್ದು ಕೌಟಿಲ್ಯದವ್ರು ಹೇಗೆ ಕೊಡ್ತಾ ಇದ್ದಾರೆ ಮಕ್ಕಳುಗಳಿಗೆ ಅಂದರೆ, ಸಮಾಜದಲ್ಲಿ ಏನಕ್ಕೆ ಏನು ಬೇಕು, ಯಾವುದು ಒಳಿತಿದೆ, ಯಾವುದು ನಮಗೆ ಬೇಡ, ಅದನ್ನು ತುಂಬ ಚೆನ್ನಾಗಿ ತಿಳಿಸ್ತಾರೆ. ಅದರಿಂದ ಇಟ್ಸ್ ಎ ನೈಸ್, ವೆರಿ ನೈಸ್ ಪ್ರೋಗ್ರಾಮ್. ಗಿರೀಶ್ ಅಂತೇಳಿ ವಕೀಲರು, ಮೈಸೂರು.